ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಾಗ ನಾವು ಎಸ್ ಎನ್ ಕೆ 13,374 ಕಬ್ಬಿನ ಬೀಜದ ಬಗ್ಗೆ ಮಾಹಿತಿ ಇದೆ ನೋಡೋಣ. ಇದು ಎಷ್ಟು ತಿಂಗಳದ ಏನೇನಿದೆ ಅಂತ ವಿಡಿಯೋನ ನೋಡೋಣ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೇ. ಹಾಗೆ ಇವತ್ತಿನ ವಿಡಿಯೋದಾಗ ಎಸ್.ಎನ್.ಕೆ 9 ತಿಂಗಳ ಕಬ್ಬು ಐತಿ. ಇದನ್ನ ಹೆಂಗೆ ಬೆಳೆದೈತಿ ಏನೇನಂತ ನೋಡ್ಕೊಂಡು ಬರೋನು ಬನ್ನಿ ಸ್ನೇಹಿತರೆ. ಈಗ ಫ್ರೆಂಡ್ಸ್ ಇಲ್ಲಿ ಐತಿ ನೋಡ್ರಿ, ಎಸ್.ಎನ್.ಕೆ 13,374 ಕಬ್ಬಿನ ಬೀಜದ ಹಚ್ ಕಬ್ಬು ಐತ್ರಿ. ಅದು ನೋಡ್ರಿ, ಹಚ್ ಕಬ್ಬ ನಾಟಿ ಮಾಡಿದ್ದು ಹೇಳ್ತಾನೆ ನಿಮಗೆ. ಡೇಟ್ ಹೇಳಂದ್ರೆ ಡೇಟನ್ನು ಹೇಳ್ತಾನು. ಡೇಟ್ ಎಷ್ಟು ಅಂದ್ರೆ ಡಿಸೆಂಬರ್ ಎಂಡಿಂಗ್ನಲ್ಲಿ ನಾಟಿ ಮಾಡ್ಯಾರತ್ತದನ್ನು ಫ್ರೆಂಡ್ಸ್. ಕಬ್ಬ ಡಿಸೆಂಬರ್ ಎಂಡಿಂಗ್ನಲ್ಲಿ ನಾಟಿ ಮಾಡ್ಯಾರಂತ. ಈಗ 9 ತಿಂಗಳು ಆಯ್ತು ಅಂದಂಗೆ. 9ನೇ ತಿಂಗಳು ಚಾಲು ಐತಿ. 9 ತಿಂಗಳು ಕಬ್ಬು ಐತಿ. ಇದು 9 ತಿಂಗಳು ಎಸ್.ಎನ್.ಕೆ 13,374 ಐತ್ಲೇ ಅದ. ಇದು ಎಷ್ಟು ಬೆಳೆದೈತಿ, ಎಷ್ಟು ಗಣಿಕಿ, ಏನೇನಂತ ನೋಡೋಣ ಬನ್ನಿ. ಕಬ್ಬ ಇದ ಸಾಂತರ ನೋಡೋದಾದ್ರೆ 4 ಫೂಟಿಗೆ ಗ್ಯಾಪ್ ಐತಿ ನೋಡ್ರಿ. ಇದು 4 ಫೂಟಿಗೆ ಒಂದು ಸಾಲು ಅದಾವ ನೋಡ್ರಿ. ಇಲ್ಲಿ 4 ಫೂಟಿಗೆ ಒಂದು ಸಾಲು ಗ್ಯಾಪ್ ಐತಿ. ಹಾಗೆ ನಾಟಿ ನೋಡ್ರಿ ಇಲ್ಲಿ ಮಾಡಿದ್ದಾರು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ರೌಂದ್ ಐತಿ ಕಾಣವಲ್ತು. ತೆಳಗಿಂದ ರೌಂದ್ ಎಲ್ಲ ಒಣಗಿ ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಇದು ಒಟ್ಟ ಅಡ್ಡ ಪಡ್ಡ ಎಲ್ಲಾರು ಹೋಗೈತಿ ನೋಡ್ರಿ. ಕಬ್ಬು ನೋಡ್ರಿ, ಅಟ್ಟ ಸ್ಟೇಟನ ಹೋಗೈತಿ ಕಬ್ಬು. ಕಸಾನು ಏನೂ ಇಲ್ಲ, ಹಂಗೇನ ಸ್ಟೇಟನ ಹೋಗೈತಿ ನೋಡ್ರಿ ಫ್ರೆಂಡ್ಸ್. ಕಬ್ಬು ನೋಡು ಗ್ಯಾಪ್ ಎಷ್ಟೈತಿ. ಉಳಿದ ಕಬ್ಬಿನಿಗೆ ಐತಿ, ಬೆಳಂಗಿಲ್ಲ ಇದು ಕಬ್ಬು, ಎತ್ತರನ ಹೋಗೈತಿ. ಹಾಗೆ ಈ ಕಬ್ಬು ನೋಡ್ಬೋದು ಫ್ರೆಂಡ್ಸ. ಎಸ್.ಎನ್.ಕೆ 13,374 9 ತಿಂಗಳದ ಅಂದ್ರೆ ಅಂದಾಜು ಗಣಿಕೆ ಐತಿ ಅನ್ನೋದ ನೋಡೋಣ ಬನ್ನಿ. ಈಗ ಗಣಿಕೆ ಅನ್ಸೋನು ಮೊದಲೇದ ಅಂದ್ರೆ ಸ್ಟಾರ್ಟಿಂಗ್ 1, 2, 3 ಫ್ರೆಂಡ್ಸ, 4, 5ನೇ ಗಣಿಕೆ, 6ನೇ ಗಣಿಕೆ, 7ನೇ ಗಣಿಕೆ, 8ನೇ ಗಣಿಕೆ, 9ನೇ ಗಣಿಕೆ, 10ನೇ ಗಣಿಕೆ, 11ನೇ ಗಣಿಕೆ, 12ನೇ ಗಣಿಕೆ, 13ನೇ ಗಣಿಕೆ, 14ನೇ ಗಣಿಕೆ, 15, 16, 17ನೇ ಗಣಿಕೆ, 18ನೇ ಗಣಿಕೆ ಫ್ರೆಂಡ್ಸ. ಇದು 19, 20, 21, 22 ಗಣಿಕೆ ಐತಿ ನೋಡಿ ಫ್ರೆಂಡ್ಸ್. 22 ಗಣಿಕೆ ಕಬ್ಬು ಐತಿ 9 ತಿಂಗಳದ. ಈ 9 ತಿಂಗಳು ಎಸ್.ಎನ್.ಕೆ 13,374 22 ಗಣಿಕೆ ಐತಿ ಅಂದ್ರೆ ಇನ್ನ 2 ತಿಂಗಳಿಗೆ ಹಚ್ಚಿ ಬೆಳೆದಿದೆ. 11 ತಿಂಗಳಿಗೆ ಕಟಾವಾಗತ್ತೆ ತಿಳಿಯೋನು ಫ್ರೆಂಡ್ಸ್. 11 ತಿಂಗಳಿಗೆ ಕಟಾವಾದರೂ ಇನ್ನು 2 ತಿಂಗಳದಾಗಿಲ್ಲ ಅಂದರೂ ಒಂದು 6ರಿಂದ 8 ಗಣಿಕೆ ಆರಾಮ್ ಕೀಳ್ತೈತಿ. 6ರಿಂದ 8 ಗಣಿಕೆ ಅಂದ್ರೆ ಅಂದಾಜು 30 ಗಣಿಕೆ ನೋಡ್ರಿ. ಅದು 11 ತಿಂಗಳದಾಗ 30 ಗಣಿಕೆ ಯಾವ ಕತ್ತದ ಆ ಥರ. ಇದು ಒಂದು ಕಬ್ಬಿಲ್ಲ ಅಂದ್ರೆ ನೋಡ್ರಿ ಎಷ್ಟು ವಯಸ್ಸು ಐತದ ನೋಡ್ಬೋದು. ಇಲ್ಲಿ ಅಟ್ಟ ಗೊತ್ತಾಕೈತಿ. ಒಂದು ಕಬ್ಬಿಲ್ಲ ಅಂದರೂ 3ರಿಂದ ಅಂದಾಜು ಬಾಡ್ ನಮಗೆ 2.5 3 ಕಿಲೋ ಹಿಡ್ರಿ. 2.5 3 ಕಿಲೋ ಒಂದು ಕಬ್ಬು ಹಿಡಿನು ನಾವು ಫ್ರೆಂಡ್ಸ್. ಅಂದಾಜು 4 ಕಿಲೋನು ಬೇಡ, 5 ಕಿಲೋನು ಬೇಡ. ಈಗ ಸದ್ಯ ಮಾತ್ರ 9 ತಿಂಗಳದ್ದು ಇದ್ದಿದ್ದು ಹಿಡ್ನು 2.5 3 ಕಿಲೋ ಕಬ್ಬು ಆಕೈತದ ಹೇಳ್ಬೇಕಾದ್ರೆ ನಿಮ್ಗೆ ರೈತರೇ. ನೋಡ್ಬೋದು ಈ ಕಬ್ಬ ನೋಡ್ರಿಲ್ಲ, ಮರಿ ಅತಿಶಿ ಭಾಳ ಬರಂಗಿಲ್ಲ ಈ ಕಬ್ಬು. ಉಳಿದ ಕಬ್ಬಿಗೈತೆ ನೋಡ್ರಿಲ್ಲ, ಮರಿನೂ ಅಷ್ಟು ಬಂದಿಲ್ಲ ನೋಡ್ರಿಲ್ಲ. ನೋಡ್ಬೋದು ಸಿಳಿ ಒಂದೊಂದು ಇದೆ ನೋಡಿ ಇಲ್ಲಿ ಎಲ್ಲ ಫ್ರೆಂಡ್ಸ್. ಕಬ್ಬು ಹಂಗೆ ಮರಿ ಈಗ ಸಾಂದ್ ಬರ್ತಾ ಇದೆ ನೋಡಿ. ಇಲ್ಲಿ ಐತಿ ನೋಡ್ರಿ. ಇಲ್ಲಿ ನೋಡಿದ್ರಲ್ಲ ಈಗ ಬರತೈತಿ ನೋಡ್ರಿ. ಅದು ಕಟಾವು ತಂದಿಗೆ ಏನು ನೋಡ್ಬೋದು. ಕಬ್ಬ ಹಂಗೇನು ಭಾಳ ದಟ್ಟಿ ಏನಿಲ್ಲ, ಅಂಗಲ ಐತಿ ಕಬ್ಬ. ಅಂಗಲಿದ್ದಟ್ಟು ತೂಕ ಆಕೈತಿ ಮಾತ್ರ. ಇದು ಕಬ್ಬು ತೂಕ ಆಕೈತಿ ಬಾಜಿ ಐತ್ಲ ಫ್ರೆಂಡ್ಸ. ನೋಡ್ಬೋದಟ ಇಲ್ಲಿ ಒಳಗೆ ಹೋಗಿ ನೋಡೋನು ಬನ್ನಿ. ನೋಡ್ರಿ ರಾವದಿ ಪೌದಿ ಹೆಂಗೆ ಐತಟ. ರಾವದಿನೂ ಬಿದ್ದೈತಿ, ಕೊರಿಯಂಗೆಲ್ಲ ಮಾತ್ರ ರಾವದಿ ಐತಿ ಫ್ರೆಂಡ್ಸ್. ಒಟ್ಟ ಕೊರಿದಿಲ್ರಿ. ನೋಡೋನು ಒಳಗೆ ನೋಡ್ರಿ ಅದು ಒಟ್ಟ ರಾವದಿ ಮಾತ್ರ ಒಂದು ಇಟ್ಟು ಕೊರಿಯಂಗೆಲ್ಲ. ನಾವು ರಾವದ್ಯಾಗ ನೋಡ್ರಿ ಅಡ್ಡಾಡತ್ನು ಒಂದು ಇಟ್ಟು ಕೊರಿವದು. ಒಟ್ಟ ಸುಂಕಿಲ್ಲ ನೋಡ್ರಿ ಫ್ರೆಂಡ್ಸ್, ಸುಂಕಿಲ್ಲ. ಆದ್ರೆ ಆಂಗಲಕ್ಕೈತೆ ಒಂದು ಸ್ವಲ್ಪ ಹಂಗೆ. ಉಳಿದ ಕಬ್ಬಿನಿಗೈತೆ ದಾಟ ಬರೋದಿಲ್ಲ ಕಬ್ಬ. ಆಂಗಲಕ್ಕೈತೆ ನೋಡ್ರಿ ಅದಕ್ಕೆ ಫ್ರೆಂಡ್ಸ್. ಆಂಗಲ ಒಂದು ಸ್ವಲ್ಪ ಆಂಗಲಕ್ಕೈತಿ, ಹಂಗೆ ದಾಟ ಆಗೋದಿಲ್ಲ ಕಬ್ಬ. ನೋಡ್ಬೋದು ಗಣಿಕಿನೂ ಬೀಸದಾವ ನೋಡ್ರಿಲ್ಲ. ಇದು ದಂಡ್ಯಾಗ ಇಷ್ಟ ಹಿಂಗೈತ್ರಿ. ದಂಡ್ಯಾಗ ಅದ ಒಡ್ನ್ಯಾಗ ನೋಡ್ಬೋದು. ಅಲ್ಲಿ ಮುಂದೆ ಹೋಗಿ ಒಡ್ನ್ಯಾಗ ನೋಡಿಲ್ಲ ನೋಡುನು. ಒಡ್ನ್ಯಾಗ ನೋಡ್ರೆ ಪಿಂಡ್ ಇರತ್ತಿ. ಇಲ್ಲಿ ದಂಡ್ಯಾಗ ಹಿಂಗೈತಿ ನೋಡ್ರಿ ಫ್ರೆಂಡ್ಸ್. ಇದು ಹಿಂಗೆ ಬೆಳೆದೈತಿ ನೋಡ್ಬೋದು. ಎಸ್.ಎನ್.ಕೆ 13,374 ಕಬ್ಬಿನ ಬೀಜ ಐತಿ ನೋಡ್ರಿ. ಅದು ಮಾತ್ರ ಒಂದು ಸ್ವಲ್ಪ ಹಿಂಗೆ ಆಗತೈತಿ ನೋಡ್ರಿ. ಒಳಗೆ ಕಬ್ಬಿನ ಗಣಿಕೆ ಒಂದು ಸ್ವಲ್ಪ ಸೀಳ್ತೈತಿ. ಹೇಳ್ಬೇಕು ರೈತರಿಗೆ ಕಬ್ಬಿನ ಬಗ್ಗೆ ಅಂದ್ರೆ ವಿಡಿಯೋ ಮಾಡೋದು ಹಂಗೆ ಅಲ್ಲ ಫ್ರೆಂಡ್ಸ್. ನೀವು ನೋಡಿದಕ್ಕೂ ಉಪಯೋಗ ಆಗ್ಬೇಕು. ಹಿಂಗೆ ಸೀಳ್ತೈತಿ ನೋಡ್ರಿ. ನೋಡ್ಬೋದು
ಇದಕ್ಕೂ ಇದೆ ಕಬ್ಬಿಗೆ ನೋಡ್ರಿ, ಇಲ್ಲೂ ಐತಿ ಶಿಂಕಿ. ಒಟ್ಟು ಒಂದು ಕಬ್ಬಿ ಒಂದರ ರತೈತೆ ನೋಡಿ ಫ್ರೆಂಡ್ಸ್, ಇಲ್ಲೂ ಐತಿ ನೋಡ್ರಿ, ಇಲ್ಲೂ ಇದೆ. ಇದು ಎಸನ್ಕೆ ಬೀಜದ ಒಂದು ಐತ್ರಿ ಫ್ರೆಂಡ್ಸ್, ಅದು ನೋಡ್ರಲ್ಲ ಕಬ್ಬಿಗೆ ಒಂದು ಸ್ವಲ್ಪ ಸಿಳಿದಂಗೆ ಆಕೈತಿ ನೋಡ್ಬೋದು ನೋಡಿ ಫ್ರೆಂಡ್ಸ್, ಸಿಳಿದಂಗೆ ಹಾಗೇ ಐತಿ. ಇಲ್ಲ ಅನ್ನಬೇಡ್ರಿ ಫ್ರೆಂಡ್ಸ್, ಇದು ಬೀಜ ನೀವು ನಿಮ್ಮ ಊರಾಗದು ಹಚ್ಚಿದ್ರೆ ನೋಡಿ ಬರ್ರಿ, ಹಿಂಗೆ ಸ್ವಲ್ಪ ಆಗಿರ್ತೈತಿ ನೋಡ್ರಿ, ಇಲ್ಲೂ ಆಗೈತಿ ನೋಡ್ರಿ, ಸಿಳಿದಂಗೆ ಗಣಿಗೆ ಶೀಳ್ತೈತಿ ಒಂದು ಸ್ವಲ್ಪ ನೋಡ್ರಿಲೆ. ಇದಕ್ಕೂ ಎಲ್ಲ ಅಷ್ಟು ಕಬ್ಬು ಚೆಕ್ ಮಾಡಿ ಫ್ರೆಂಡ್ಸ್, ನಾ ಇಲ್ಲಿ ನೋಡ್ರಿಲ್ಲ 10 ಕಬ್ಬು ಎಲ್ಲ ಸಾಲಕ ನೋಡ್ರಿ, ಎಲ್ಲಿಯೂ ಸಿಳೈತಿ ಅತಿಶಯ ಒಟ್ಟು ಐತಿ ಫ್ರೆಂಡ್ಸ್. ಅದು ಒಂದು ಈ ಕಬ್ಬಿಗೆ ನೋಡ್ರಿಲ್ಲ, ಇಲ್ಲಿಯೂ ಐತಿ ಶಿಳಿಂಕಿ, ಎಲ್ಲ ಕಡೆ ಶಿಳಿಂಕಿ. ಆದ್ರೆ ಇದೆಲ್ಲ ತೂಕಕ್ಕೆ ಇಳುವರಿ ಹಂಗೆ ಬರತ್ತೆ ಹಿಂಗೆ ಬರತ್ತಾರು, ಇದೆಲ್ಲ ಒಂಥರ ಇಳುವರಿ ಬರ್ಬೋದು. ಇವ್ರದ್ದು 1 ಎಕರೆ ಐತಿತ್ತ ಫ್ರೆಂಡ್ಸ, ಹೇಳ್ಯಾರ ನಮ್ಗೆ. ಇದು 1 ಎಕರೆಗೆ ಅಂದಾಜು ಎಷ್ಟು ಟನ್ ಬೀಳ್ತೈತಿ ರೀ ಅಂತ ನಾವು ಕೇಳಿದೆವು. ಅವ್ರು ಹೇಳ್ಯಾರು 70-85 ಟನ್ ತನಕ ನಿರೀಕ್ಷೆ ಐತಮ್ಮ ಅಂತಂದ್ರೆ ನಮ್ಗೆ. ಅಂದ್ರೆ 80 ಟನ್ ಆಗ್ಬೋದತ್ ನಮ್ಮದು ನಿರೀಕ್ಷೆ ಐತಿ. ಇದನ್ನೆಲ್ಲ ನೋಡ್ರಿ, ಅಂದ್ರೆ ಒಂದು ಕಬ್ಬ 2.5-3 ಕಿಲೋ ಆಕೈತೆ ಅಂದ್ರೆ ಫ್ರೆಂಡ್ಸ್, ಏನು ಅಣ್ಣ ಈ ಒಂದು ಸಾಲಿಗೆ ಅಷ್ಟು ಬೀಳ್ತೈತಿ ಫ್ರೆಂಡ್ಸ್. ಒಂದು ಸಾಲಿಗೆ 2 ಟನ್ ಬೀಳ್ತೈತಿ, 2-3 ಟನ್ ಗಚ್ಚಿ ಬೀಳ್ತೈತಿ ಅದು. ಹಂಗೆ ಇದು 2-3 ಟನ್ ಬಿದ್ರೆ ಫ್ರೆಂಡ್ಸ್ 50 ಸಾಲ ಆದ್ರೆ 100 ಟನ್ ಆಯ್ತು ಹೇಳು ಕೆಪಾಸಿಟಿ ನೋಡ್ರಿ. ಅದ ಫ್ರೆಂಡ್ಸ್, ಅವು 2 ಟನ್ ಬೇಡ, ಒಂದು ಈಟ ಕಡಿಮೆ 2 ಟನ್ ಬಿದ್ರು ಅಟ್ಟಾಗತೈತಿ. ಅದು 80 ಟನ್ ಗಚ್ಚಿ ಆಕೈತಿ ನೋಡ್ರಿ. ನೋಡಿದ್ವಲ್ಲ ನಾವು ಎಲ್ಲ ಒಳಗಿಗೆ ಅಡ್ಡಾಡಿ 2 ಟನ್ ಅಂತೂ ಗಚ್ಚಿ ಆಕೈತಿ. ಆದ್ರೆ ಮರಿ ಮಾತ್ರ ಭಾಳ ಕಡಿಮೆ ಐತಿ. ವಿಶೇಷ ಒಂದು ಕಬ್ಬಿಗಿಲ್ಲ ಅಂದರೂ ಎದ್ದು ಮ್ಯಾಲ 5-6 ಮರಿ ಬರತ್ತಿ. ಉಳ್ದ ಕಬ್ಬಿನಗೈತಿ ಹೆಚ್ಚು ಮರಿ ಬರುದಿಲ್ಲ ಇದು ಕಬ್ಬಿಗೆ. ನೋಡ್ಬೋದು, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ರಾವದೇ ಐತಿ ಕಾಣವಲ್ತಾನೆ ಬ್ಯಾಟ್ರಿ, ರಾವದಿನ ಸುಲಭ ನೋಡ್ರಿ ಇಲ್ಲಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಒಂದು ಕಬ್ಬಿಗೆ 4-5 ಮರಿ ಅಷ್ಟದಾವ, ಭಾಳ ಇಲ್ಲ ನೋಡ್ರಿ. 4-5 ಮರಿ ಮಾತ್ರ ಅದಾವು ಫ್ರೆಂಡ್ಸ್. ನೋಡ್ಬೋದು ಸಂಖ್ಯೆ 13,374 ಕಬ್ಬಿನ ಬೀಜ ಉತ್ತಮವಾಗಿ ಇಳುವರಿ ಬರುತ್ತದೆ ಫ್ರೆಂಡ್ಸ್. ಆಗ ಕಬ್ಬು ಹಿಂಗೈತಿ. ಕುಳೆ ಕಬ್ಬ ಯಾವೂ ಇಲ್ಲ. ನಾವು ಕುಳೆದು ವಿಡಿಯೋ ಮಾಡೋಣಾಗ್ತಿರು. ಕುಳೆ ಕಬ್ಬು ಮಾಡ್ಬೇಕಂದ್ರೆ ಈ ಸದ್ಯದಾಗ ಯಾವ SNK 13,374 ಬೀಜದ್ದು ಯಾವೂ ಇಲ್ಲ. ನಾನು 5-6 ಪ್ಲ್ಯಾಂಟ್ಗಳು ಅಡ್ಡಾಡಿ ನೋಡಿ ಬಂದೆ, ಖರೆ ಯಾವೂ ಇಲ್ಲ ಫ್ರೆಂಡ್ಸ್. ಈಗ ಕಬ್ಬು ಅದಾವು, ಕಬ್ಬಿಂದ ಮಾಡೀನಿ ನೋಡಿ ಫ್ರೆಂಡ್ಸ. ಹಿಂಗೆ ಈ ವಿಡಿಯೋದಾಗ ನೋಡಿದಂಗೆ ಫ್ರೆಂಡ್ಸ್, ನೀವು ಹಿಂಗೆ ಕಬ್ಬು ಬೆಳೆಸ್ರಿ, ಇದೆಲ್ಲ ಉತ್ತಮ ಇಳುವರಿ ಕೊಡೋ ನಿರೀಕ್ಷೆ ಐತಿ. ನೀವು ಹೆಚ್ಚು ನೋಡ್ರಿ ಫ್ರೆಂಡ್ಸ್. ಅದೇನು ನೀರು ಅತಿಶಯ ನೀರು ಭಾಳ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಇದಕ್ಕೂ ಕಬ್ಬಿಗೆ ಒಂದು ಲೆವೆಲ್ ಮೀಡಿಯಮ್ ನೀರಾದ್ರೆ ರಗಡಾಕೈತಿ ಫ್ರೆಂಡ್ಸ್. ಇದಕ್ಕೆ ನೋಡ್ಬೋದು, ಮೀಡಿಯಮ್ ನೀರಾದರೂ ರಗಡಾಕೈತಿ ಫ್ರೆಂಡ್ಸ. ಅತಿಶಯ ನೀರು ಏನು ಬೇಡ. ನೀವು ಹಚ್ಚಿರಿ ನೋಡ್ರಿ ಕಬ್ಬು ಹೆಂಗೆ ಬರುತ್ತೆ ಇಳುವರಿ. ಅದರ ಕುಳಿ ಹೆಂಗೆ ಬರತ್ತ ಇನ್ನೂ ಗೊತ್ತಾಗಿಲ್ಲ. ಇನ್ನು ಕಡದ ಮ್ಯಾಲ್ತ ಗೊತ್ತಾಕೈತಿ ಫ್ರೆಂಡ್ಸ. ಇನ್ನೊಂದು 1-2 ತಿಂಗಳದಾಗ ಗೊತ್ತಾಕೈತಿ ಕುಳಿ ಹೆಂಗೆ ಹೊಡಿತೈತಿ ಮರಿ. ಅದನ್ನ ನೋಡಿ ಹಚ್ಚಾತಿರಿ ಗಪ್ರಿ. ಅದ ಈಗ ಮರಿ ಅದು ಚಾಂತಂಗೆ ಹೊಡಿತು, ಇದನ್ನ ಹಚ್ಚ ಫ್ರೆಂಡ್ಸ. ಈಗ ಕಬ್ಬ ಹಿಂಗೆ ಬೆಳೆದೈತಿ, ಇನ್ನು ಕುಳೆ ಹೊಡಿತಿತ್ತು ಮರಿ ಏನು ಆಂಗಲ್ ಹಾಕೈತಿ ಏನಾಕೈತಿ, ಅದೋ ಒಂದ ಪಾಲ್ಟ್ ಐತಿ ನೋಡಿ ಫ್ರೆಂಡ್ಸ್. ಅದ ಒಂದ ತಿಳಿವಾಲ್ತಾಗೈತಿ ಕಬ್ಬಿಂದ. ಕಬ್ಬು ಮಾತ್ರ ಇಳುವರಿ ಫುಲ್ ಬರುತ್ತೆ. ಒಟ್ಟು ಊರಿಗಬ್ಬ ಫುಲ್ಲು ತೂಕ. 11 ತಿಂಗಳದ ಕಟಾವು ಆತರ ಫುಲ್ಲು ತೂಕ ಆಗೈತೆ ನೋಡಿ. ಫುಲ್ಲು ತೂಕ ಫ್ರೆಂಡ್ಸ್. ಹಂಗೆ ಬೆಳಿತೈತಿ ಕಬ್ಬು ಮಾತ್ರ. ಅದ ಕುಳೆ ಒಂದ ನೋಡೋದೈತಿ. ಆ ಕುಳೆ ಒಂದು ಇಳುವರಿ ಏನು ಉತ್ತಮವಾಗಿ ಬಂತು, ಮರಿ ಪರಿ ಇದ ಬೆಸ್ಟ್ ಅನ್ಸುತ್ತೆ ಫ್ರೆಂಡ್ಸ. ನೋಡುನು ಅದನ್ನು ಅಂದ್ರೆ ಈಗ ಕಬ್ಬ ಒಂದು ಸ್ವಲ್ಪ ಆಂಗಲ್ ಆಗೈತ್ಲೆ, ಇದು ಮರಿ ಭಾಳ ಬಂದಿಲ್ಲ. ಅದಕ್ಕೆ ಏನು ಕುಳೆ ಕಬ್ಬು ತೀರಾ ಆಂಗಲ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಐತಿ. ಆಂಗಲ್ ಹಾಕೈತಿ ಅನ್ಸೋತೈತಿ. ಅದರ ನೋಡುನು ಅದ ಕಟಾವು ಆದ್ಮೇಲೆ ಹೆಂಗೆ ಬರ್ತೈತಿ ಏನಂತ ನೋಡುನು ಮುಂದಿನ ವಿಡಿಯೋದಾಗ ಕಾದು ನೋಡುನು ಫ್ರೆಂಡ್ಸ. ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿ ಕೊಡ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ನೋಡ್ಬೋದು ರಾವದಿ ಎಲ್ಲ. ಹಾಗೆ ಈ SNK 13,374 ಬೀಜದ್ದು ಇಷ್ಟಕ್ಕೆ ಈ ವಿಡಿಯೋನ ಮುಗಿಸ್ತೇನೆ ಫ್ರೆಂಡ್ಸ್. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಬ್ಬಿನ ಬೀಜದ ವಿಡಿಯೋನ ತರೋಣ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ನು ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಏನೇನು ಬೇಕು ಮಾಹಿತಿ ಅದನ್ನು ಕಮೆಂಟ್ ಮಾಡಿ, ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಫ್ರೆಂಡ್ಸ್.